ಸಿ.ಕೆ. ರಮ ಮತ್ತು ತಂಡದವರು ಹಾಡಿದ ನಾಡಗೀತೆಗಳ ಮುನ್ನುಡಿಯ ನಂತರ ಈಗ ಸಾಂಪ್ರದಾಯಿಕ ಸ್ವಾಗತ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರಾದ ಶ್ರೀ ವೈ.ಕೆ. ಮುದ್ದುಕೃಷ್ಣ ಅವರಿಂದ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ತನ್ನ ಸಂಪ್ರದಾಯದಂತೆ ಪ್ರತಿ ವರ್ಷ ಈ ನಾಡಿನ ಅತ್ಯಂತ ಸಂಪದ್ಭರಿತವಾದ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ನಾಡಿಗೆ, ಈ ನಾಡಿನ ಮೂಲಕ ದೇಶ ವಿದೇಶಗಳಲ್ಲಿ ಅತ್ಯಂತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು ಆಯಾ ಕ್ಷೇತ್ರಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ನಮ್ಮ ನಾಡಿನ ಅತ್ಯಂತ ಸಂಪದ್ಭರಿತವಾದ ಸಂಸ್ಕೃತಿಯ ಪ್ರಚಾರ, ಕಲೆ, ಇತಿಹಾಸ, ಸಾಹಿತ್ಯ ಇವುಗಳ ಒಂದು ಪೋಷಣೆ ಇವೆಲ್ಲವನ್ನು ಮಾಡಿಕೊಟ್ಟು ಈ ನಾಡಿಗೆ ಕೀರ್ತಿಯನ್ನು ತಂದುಕೊಡ್ತಾ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ವೇದಿಕೆಯ ಮೂಲಕ ತನ್ನ ಗೌರವವನ್ನು ಸೂಚಿಸ್ತಕ್ಕಂಥ ಸಂಪ್ರದಾಯವನ್ನು ಹಮ್ಮಿಕೊಂಡು ಬಂದಿದೆ. ಈ ಒಂದು ಸಮಾರಂಭದಲ್ಲಿ 1997ನೇ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಈ ನಾಡಿನ ನೆಚ್ಚಿನ ನಾಯಕರು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕಲಾ ಪೋಷಕರು, ಸ್ವತಃ ಕಲಾವಿದರು ಆದಂಥ ಸನ್ಮಾನ್ಯ ಶ್ರೀ ಜೆ.ಎಚ್. ಪಟೇಲ್ರವರು ಈ ದಿವಸ ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಸಮಗ್ರ ಜನತೆಯ ಪರವಾಗಿ ಹಾಗೂ ಪ್ರಶಸ್ತಿ ವಿಜೇತರ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕನ್ನಡ ನಾಡಿನ ಭವ್ಯ ಪರಂಪರೆ, ಸಂಸ್ಕೃತಿಯನ್ನು ಬೆಳೆಸಿ, ಉಳಿಸಿ, ಅದಕ್ಕೆ ನಿರ್ದಿಷ್ಟವಾದ ಒಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟು ಇವತ್ತು ಅದರ ಮಂಚೂಣಿಯಲ್ಲಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯರು ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ರವರು ಈ ಸಮಾರಂಭದ ದಯವಿಟ್ಟು ನಮ್ಮ ನಾಡಿನ ಅತ್ಯಂತ ಮಹತ್ವದ ವ್ಯಕ್ತಿಗಳಿಗೆ ಇವತ್ತು ನಾವು ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಶಾಂತಿಯನ್ನು ಕಾಪಾಡಿಕೊಂಡು ಬರೋದು ಅಷ್ಟೇ ಅಗತ್ಯ ಅಂತ ನಾನು ಹೇಳಬೇಕಾಗಿಲ್ಲ. ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅವರಿಗೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ವರ್ಷ ಸಾಂಕೇತಿಕವಾಗಿ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಅಂಗವಾಗಿ 50 ವರ್ಷಗಳು ಸಂದಿದ್ದು 51ನೇ ವರ್ಷದಲ್ಲಿ ನಾವಿದ್ದೇವೆ. ಅದರ ಸಾಂಕೇತಿಕವಾಗಿ ಈ ನಾಡಿನಲ್ಲಿರತಕ್ಕಂಥ ಸಹಸ್ರಾರು ಲಕ್ಷಾಂತರ ಕಲಾವಿದರುಗಳು, ಅದ್ವಿತೀಯ ಸೇವೆಯನ್ನು ಮಾಡಿರ್ತಕ್ಕಂಥ ಹಲವಾರು ನೂರಾರು ಸಾವಿರಾರು ಕಲಾವಿದರುಗಳಿದ್ದಾರೆ, ಗಣ್ಯರಿದ್ದಾರೆ. ಎಲ್ಲರೂ ಕೂಡ ಏಕಕಾಲದಲ್ಲಿ ಗೌರವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಾಂಕೇತಿಕವಾಗಿ ಆ ಗೌರವವನ್ನು ಒಂದೊಂದು ಕ್ಷೇತ್ರದಲ್ಲಿ ಕೆಲವು ಗಣ್ಯರನ್ನು ಗುರುತಿಸಿ ಅವರ ಮೂಲಕ ಇಡೀ ಕ್ಷೇತ್ರವನ್ನೇ ಗುರುತಿಸ್ತಕ್ಕಂಥ ಒಂದು ಸಂಪ್ರದಾಯ ಇದು. ಸುಮಾರು 51 ಜನ ಗಣ್ಯರನ್ನು ನಾವು ಇವತ್ತು ಈ ವೇದಿಕೆ ಮೂಲಕ ಗೌರವಿಸ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿ
ಛಾಪನ್ನು ಮೂಡಿಸಿರ್ತಕ್ಕಂಥ ಅದ್ವಿತೀಯ ಮಹನೀಯರುಗಳು ಎಲ್ಲರೂ ಹೆಸರನ್ನ ಹೇಳ್ತಾ ಹೋದ್ರಲ್ಲಿ ಸಮಯ ಸಾಕಾಗೋದಿಲ್ಲ. ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ, ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಪರವಾಗಿ, ಸಮಗ್ರ ಜನತೆಯ ಪರವಾಗಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಕರಮುಗಿದು ಅವರನ್ನ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಕಳೆದ ಸಾಲಿನಿಂದ ಹಿಂದೆ ಈ ಒಂದು ಗೌರವಕ್ಕೆ ಪಾತ್ರರಾಗಿರತಕ್ಕಂಥ ಹಲವಾರು ಗಣ್ಯರಲ್ಲಿ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಮಾಧ್ಯಮದ ನನ್ನೆಲ್ಲ ಗೆಳೆಯರಿಗೂ, ಎಲ್ಲ ಅಭಿಮಾನಿಗಳಿಗೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ನಾನು ಮತ್ತೊಮ್ಮೆ ಕರಮುಗಿದು ತುಂಬು ಹೃದಯದ ಸ್ವಾಗತವನ್ನು ಕೋರಿ ನಾನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನ್ನಡದ ಈ ಸಂಜೆಯಲ್ಲಿ ಪ್ರಾಸ್ತಾವಿಕ ನುಡಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಅರ ಚಂದ್ರಹಾಸಗುಪ್ತ ಅವರಿಂದ. ಕನ್ನಡ ಬಂಧುಗಳೇ, ಕನ್ನಡ ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಕಲಾಸಕ್ತರೇ, ಜ್ಞಾನಾಸಕ್ತರೇ, ತಮ್ಮೆಲ್ಲರಿಗೂ ದೀಪಾವಳಿ ಹಾಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಂತೆ ಈ ದಿನ ಶುಭ ದಿನ. ನಮ್ಮೆಲ್ಲರ ಸುಕೃತ, ಪುಣ್ಯ, ಭಾಗ್ಯ, ಅದೃಷ್ಟ ಕೂಡಿ ಬಂದಂಥ ದಿನ. ಒಂದು ಕಡೆ ಸಾಲು ದೀಪಗಳ ಬೆಳಕಿನ, ಬೆಳಗಿನ, ಮೆರಗಿನ, ಚೆಲುವಿನ, ಹೊಳಪಿನ ದೀಪಾವಳಿ ಹಬ್ಬ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಸಮಸ್ತ ಕನ್ನಡಿಗರು, ರಾಜ್ಯದಲ್ಲೇ ಯಾಕೆ ಹೊರನಾಡಿನಲ್ಲಿ ನಮ್ಮ ಸಂಸ್ಕೃತಿಯ ಬೇರನ್ನು ಉಳಿಸಿ ಬೆಳೆಸಿ ಪೋಷಿಸತಕ್ಕಂಥ ಹೊರನಾಡು ಕನ್ನಡಿಗರು, ವಿದೇಶಿ ಕನ್ನಡಿಗರು ಅತ್ಯಂತ ಹೆಮ್ಮೆಯಿಂದ, ಹರ್ಷೋ ಉಲ್ಲಾಸದಿಂದ ಆಚರಿಸ್ತಾ ಇರತಕ್ಕಂಥ ಕನ್ನಡ ರಾಜ್ಯೋತ್ಸವದ ದಿನ. ಅಲ್ಲದೆ ಸ್ವಾತಂತ್ರ್ಯದ 50 ಸಂವತ್ಸರಗಳ ಪಾದಾರ್ಪಣೆಯ ಆಚರಣೆಯ ಸುಸಂದರ್ಭದ ಸಂಸ್ಮರಣಾರ್ಥ ಒಂದು ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಈ ಮೂರು ಸಂಗಮಿಸಿ ಯೋಗಾಯೋಗದಂತೆ ನಮಗೆ ಅಂಥ ಒಂದು ಅದೃಷ್ಟದ ದಿನಗಳನ್ನು, ಉಳಿತ ದಿನಗಳನ್ನು ಸೂಚನೆ ನೀಡತಕ್ಕಂಥ ಒಂದು ಸನ್ನಿವೇಶ, ಸಂದರ್ಭ, ಸಮಾರಂಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಶುಭ ಸಂದರ್ಭದಲ್ಲಿ ನಾಡಿಗಾಗಿ ಅತ್ಯಂತ ಅನುಪಮ ರೀತಿಯಲ್ಲಿ, ಅನುಕರಣೀಯ ರೀತಿಯಲ್ಲಿ, ಶ್ಲಾಘನೀಯ ರೀತಿಯಲ್ಲಿ, ಪ್ರಶಂಸಾರ್ಹ ರೀತಿಯಲ್ಲಿ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಅನೇಕ ಮಹನೀಯರುಗಳನ್ನು ನಾವು ಗುರುತಿಸಿ ಅವರುಗಳಿಗೆ ರಾಜ್ಯದ ಅತ್ಯಂತ ಉತ್ಕೃಷ್ಟವಾದಂಥ ಅತ್ಯುಚ್ಚ ಪ್ರತಿಷ್ಠಿತ ಪ್ರಶಸ್ತಿಯನ್ನು, ರಾಜ್ಯ ಪ್ರಶಸ್ತಿ ಎಂದು ನೀಡ್ತಾ ಇರತಕ್ಕಂಥ ಇದೊಂದು ಸುಸಂದರ್ಭ. ನನಗನ್ನಿಸುತ್ತೆ ಭಾರೀ ಕುಸಿತದ ಅಪಾಯದ ಅಂಚಿನಲ್ಲಿ ಇರತಕ್ಕಂಥ ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ನೆಲೆದಿದ್ದಂಥ ಮಾನವೀಯ ಮಹತ್ತರ ಮೌಲ್ಯಗಳ ಒಂದು
ಪುನರ್ ಪ್ರತಿಷ್ಠಾಪನೆ, ಪುನರ್ ಪ್ರತಿಪಾದನೆಯನ್ನು ಮನೆಗಳಲ್ಲಿ ಮನಗಳಲ್ಲಿ ಆಗುವ ಒಂದು ದಿಸೆಯಲ್ಲಿ ಹಾಗೂ ಸಂಕೀರ್ಣ ಸ್ವರೂಪದ ಸಮಸ್ಯೆಗಳಿಗೆ ತತ್ತರಿಸಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಕಳೆದುಕೊಂಡಂಥ ಸಮಾಜದ ಸುಧಾರಣೆಯ ಒಂದು ದೃಷ್ಟಿಯಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ವೈವಿಧ್ಯಮಯವಾದಂಥ ಒಂದು ಪರಂಪರೆಯನ್ನು ಉತ್ಕೃಷ್ಟಕ್ಕಾಗಿ, ಅದರ ಉತ್ಕರ್ಷ ಮೇಲ್ಮೆಗಾಗಿ ಅನೇಕ ಪ್ರಶಸ್ತಿಗಳನ್ನು, ರಾಷ್ಟ್ರಮಟ್ಟದ್ದು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಸರ್ಕಾರ ಸ್ಥಾಪಿಸಿದೆ. ಅಸಾಧಾರಣೀಯ ಸೇವೆ ಸಲ್ಲಿಸಿದಂಥ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಗೌರವವನ್ನು ನೀಡ್ತಕ್ಕಂಥ ಒಂದು ಸತ್ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಹಾಕಿಕೊಂಡು ಬಂದಿದೆ ಅನೂಚಾನವಾಗಿ. ಹಾಗೆಯೇ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರುಗಳನ್ನು, ಗಣ್ಯ ವ್ಯಕ್ತಿಗಳನ್ನು ನಾವು ಗುರುತಿಸಿ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಒಂದು ಪರಿಪಾಠವನ್ನು ಸತ್ ಸಂಪ್ರದಾಯವನ್ನು ಕೂಡ ಅನುಸರಿಸ್ಕೊಳ್ತಾ ಬಂದಿದ್ದೇವೆ. ಈ ಬಾರಿಯ ರಾಜ್ಯ ಪ್ರಶಸ್ತಿಯ ಒಂದು ವೈಶಿಷ್ಟ್ಯವೇನು, ವಿವಿಧತೆ ಏನು, ವೈವಿಧ್ಯತೆ ಏನು ಅಂತ ಹೇಳಿದರೆ, ಯಾರೂ ಕೇಳದ, ಕೋರದೆ, ಕಾಡದೆ ಇರ್ತಕ್ಕಂಥವ್ರನ್ನ ಅವರ ಅರ್ಹತೆ ಆಧಾರದ ಮೇರೆಗೆ ಅವರು ಬದುಕಿನಲ್ಲಿ ಅವರ ಕ್ಷೇತ್ರದಲ್ಲಿ ಸಂಕಲ್ಪ ಸಾಧನೆಗಳ ಶಿಖರಗಳನ್ನು ಎತ್ತಿ ಒಂದು ಸಾರ್ಥಕ್ಯವನ್ನು ಕಳಿಸ್ಕೊಂಡಂಥವರು ಹಾಗೂ ಇಂತಹ ಪ್ರಶಸ್ತಿಗಳಿಗೆ ಈಗಾಗಲೇ ಭಾಜನರಾಗಿರ್ತವೆ ಅಂಥವ್ರನ್ನೆಲ್ಲ ಗುರುತಿಸಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಪ್ರಸ್ತಾಪ ಮಾಡಿದರೆ ತಪ್ಪಾಗ್ತದೆ. ರಾಜ್ಯ ಸರ್ಕಾರ ಸ್ಥಾಪಿಸಿದಂತಹ ಸಲಹಾ ಸಮಿತಿ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆಯರ ನೇತೃತ್ವದಲ್ಲಿ ತಯಾರು ಮಾಡಿದಂಥ ಒಂದು ಆಯ್ಕೆ ಪಟ್ಟಿಯನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನ ಅನುಮೋದನೆಗೆ ತಗೊಂಡು ಹೋದಾಗ ಅವ್ರಿಗೆ ನಾವು ಹೇಳಿದ್ವಿ, ಇದರಲ್ಲಿ ಯಾರೂ ಕೇಳಿಲ್ಲ. ನಾನು ನೋಡೋದೇನಿದೆ, ಸ್ವಾತಂತ್ರ್ಯದ ಸುವರ್ಣೋತ್ಸವದ ಆಚರಣೆಯ ಅಂಗವಾಗಿ 51ಕ್ಕೆ ನಿಗದಿಪಡಿಸಿ ನೀವು ಈ ಪಟ್ಟಿಯನ್ನು ನಾನು ನಮೂದಿಸಿದ್ದೇನೆ. ಅವರ ಭಾವವೈಶಾಲ್ಯತೆ, ಮನೋವೈಶಾಲ್ಯತೆ, ಹೃದಯ ವೈಶಾಲ್ಯತೆ ಇದಕ್ಕೊಂದು ದೊಡ್ಡ ನಿದರ್ಶನ. ರಾಜಕೀಯ ಕ್ಷೇತ್ರದಲ್ಲೇ ಆಗಲಿ, ಸಾಮಾಜಿಕ ಕ್ಷೇತ್ರದಲ್ಲೇ ಆಗಲಿ ಅವರ ನೈಪುಣ್ಯತೆ, ಪರಿಣಿತಿಯನ್ನು ತೋರಿಸುತ್ತೆ. ಅಂಥ ಒಂದು ಸಮಾಜದ ಸುಧಾರಣೆಯಲ್ಲಿಯೂ ಕೂಡ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಅಪೂರ್ವವಾದಂಥ ಒಂದು ಸಲಹಾ ಸಮಿತಿಯ ಶಿಫಾರಸನ್ನು ಅನುಮೋದನೆ ಮಾಡಿ ಇವತ್ತು ವೈಶಿಷ್ಟ್ಯಪೂರ್ಣವಾದಂಥ, ಔಚಿತ್ಯಪೂರ್ಣವಾದಂಥ ಒಂದು ಪಟ್ಟಿ ಬಂದಿದೆ. ಅದು ಸರ್ಕಾರಕ್ಕೆ ಅಲ್ಲ, ಇಡೀ ಕನ್ನಡ ಜನರಿಗೆ, ಕರ್ನಾಟಕಕ್ಕೆ ಒಂದು ದೊಡ್ಡ ಗೌರವವನ್ನು, ಘನತೆಯನ್ನು ತರ್ತಕ್ಕಂಥದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಯಾರೂ ಕೂಡ ಈ ಪ್ರಶಸ್ತಿಗೆ ಆಸೆಪಟ್ಟವರಲ್ಲ. ಪ್ರಶಸ್ತಿಗಳು ಆರಿಸಿ ಅವರನ್ನು ಹುಡುಕಿಕೊಂಡು ಹೋಗಿ ಅವರ ಕೀರ್ತಿ ಕಿರೀಟದಲ್ಲಿ ಒಂದು ಬಂಗಾರದ ಗರಿಯಾಗಿ ಈ ಬಂಗಾರದ ಪದಕ ಪ್ರಶಸ್ತಿಯಾಗಿ ಪ್ರಾಪ್ತವಾಗಿದೆ. ಅದರ ಒಂದು ಧನ್ಯತೆ ಅವರಿಗೆ ಇದೆ. ಅವರು ಧನ್ಯರು. ನಾವು ಅವರನ್ನು ಪಡೆದವರು, ನಾವು ಕೂಡ ಧನ್ಯರು. ಈ ಒಂದು ವಿಷಯದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಪರಮಾತ್ಮನ ಅವರಿಗೆ ಹೆಚ್ಚಿನ ಒಂದು ಬಲ ಮತ್ತು ಇದನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅಲ್ಲದೆ ಇದರೊಂದು ವೈಶಿಷ್ಟ್ಯ ಏನು ಈ ಸಾರಿ ಅಂತ ಹೇಳಿದರೆ, ನಮ್ಮ ರಾಜ್ಯದಲ್ಲಿ ಸೇವೆ ಸಲ್ಲಿಸತಕ್ಕಂಥವರೆಲ್ಲ ಹೊರ ರಾಜ್ಯದಲ್ಲಿ, ಹೊರ ದೇಶಗಳಲ್ಲಿಯೂ ಕೂಡ ಕನ್ನಡದ ಕಂಪನ್ನು, ಪೆಂಪನ್ನು, ಇಂಪನ್ನು, ತಂಪನ್ನು ಪಸರಿಸುವುದಲ್ಲದಲ್ಲೇ ಪ್ರವಹಿಸುವ ರೀತಿಯಲ್ಲಿ ಅವರು ಒಂದು ಸಂಘಟನೆಯನ್ನು ಮಾಡಿಕೊಡ್ತಾರೆ. ಅದು ಬಹಳ ಶ್ಲಾಘನೀಯವಾದಂಥ ಕೆಲಸ. ಸಂಸ್ಥೆ ಆಗ್ಬೋದು ಅಥವಾ ವ್ಯಕ್ತಿ ಶಕ್ತಿಯಾಗಿ ದುಡಿತಾ ಇರತಕ್ಕಂಥದ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಆರಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅಲ್ಲದಲ್ಲೇ ಕನ್ನಡದ ಬಗ್ಗೆ ಹೇಳೋದಾದರೆ ಸ್ವಾಭಿಮಾನ ಹೆಚ್ಚು ಬೆಳಿಬೇಕಾಗಿದೆ. ಕೀಳರಿಮೆ ಅನ್ನು ತೊರೆದು ನಾವು ಛಲವನ್ನು, ಬಲವನ್ನು, ಕಸುವು ಅಂತ ಏನು ಹೇಳ್ತೀವಿ ಅದನ್ನು ಬೆಳೆಸ್ಕೊಂಡು ಕನ್ನಡ ಒಂದು ಕಟ್ಟುವ ಕೆಲಸ, ಉಳಿಸುವ ಕೆಲಸ ಅದನ್ನು ಮಾಡಬೇಕು ಅಂತ ಹೇಳಿ
ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ತಮ್ಮ ವಿಶಿಷ್ಟ ಸೇವೆಯಿಂದ ಕನ್ನಡ ದೀಪ ಚಿರಕಾಲ ಬೆಳಗುವಂತೆ ಮಾಡಿರುವ ಮಹನೀಯರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ JH ಪಟೇಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಕೋರಿಕೆ. ಶ್ರೀ ಎನ್ ನರಸಿಂಹಯ್ಯ ಸಾಹಿತ್ಯ. 2-3 ತಲೆಮಾರಿನ ಕನ್ನಡಿಗರಿಗೆ ಓದುವ ಹವ್ಯಾಸ, ಸಾಹಿತ್ಯದಲ್ಲಿ ಆಸಕ್ತಿ ಕೆರಳಿಸಿದವರು ಜನಪ್ರಿಯ ಪತ್ತೇದಾರಿ ಕಾದಂಬರಿಕಾರರಾದ ಶ್ರೀ ಎನ್ ನರಸಿಂಹಯ್ಯ ಅವರು. ತತ್ವಪದ ಲಾವಣಿಗಳನ್ನು ಬರೆದು ಹಾಡುತ್ತಿದ್ದ ಚಿತ್ರದುರ್ಗ ಮೂಲದ ಕವಿಗಾರ ಮನೆತನ 1952ರಲ್ಲಿ ಮೊದಲ ಕಾದಂಬರಿ ಪತ್ತೇದಾರ ಪುರುಷೋತ್ತಮ ಪ್ರಕಟವಾಗಿ ಅಪಾರ ಜನಪ್ರಿಯತೆ ಗಳಿಸಿ ಪುರುಷೋತ್ತಮ ಅವರ ಪತ್ತೇದಾರಿ ಕಾದಂಬರಿಗಳ ಜನ ಮೆಚ್ಚುಗೆಯ ನಾಯಕನಾದ. ಕನ್ನಡ ಜನಪ್ರಿಯ ಸಾಹಿತ್ಯದಲ್ಲಿ ಇವರು ದಾಖಲೆ ನಿರ್ಮಿಸಿದ್ದಾರೆ. 52ರಿಂದ 81ರವರೆಗೆ 480ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿ 250ಕ್ಕೂ ಹೆಚ್ಚು ಕೃತಿಗಳು ಪುನರ್ಮುದ್ರಣಗೊಂಡಿವೆ. ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಕಾದಂಬರಿಗಳನ್ನು 50ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ದಾವಣಗೆರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಅತ್ತಿಮಬೆ ಪ್ರತಿಷ್ಠಾನ ಮುಂತಾದ ಹಲವಾರು ಸನ್ಮಾನ ಪುರಸ್ಕಾರಗಳು ಇವರಿಗೆ ಸಂದಿವೆ. ಕನ್ನಡದಲ್ಲಿ ಜನಪ್ರಿಯ ಸಾಹಿತ್ಯಕ್ಕೆ ಗೌರವದ ಸ್ಥಾನ ಕಲ್ಪಿಸಿಕೊಟ್ಟು ಜನರ ಆದರ ಗೌರವಗಳಿಗೆ ಪಾತ್ರರಾದವರು ಶ್ರೀ ಎನ್ ನರಸಿಂಹಯ್ಯ.